ಸೊ ಡಿಫರೆಂಟ್ ಟರ್ಮಿನಾಲಜೀಸನ್ನು ನೋಡ್ತಾ ಹೋಗೋಣ ನಿಮ್ಮ ಟ್ರೀಸ್ ಮೇಲೆ. ಸೊ ನೋಡ್ ಅಂತ ಬರುತ್ತೆ, ರೂಟ್ ನೋಡ್ ಆಲ್ಸೋ ಕಾಲ್ಡ್ ಆಸ್ ಅ ಮದರ್ ನೋಡ್, ಪೇರೆಂಟ್ ನೋಡ್, ಸುಪೀರಿಯರ್ ನೋಡ್ ಅಂತಾರೆ, ಚೈಲ್ಡ್ ನೋಡ್, ಡಿಸೆಂಡೆಂಟ್ ನೋಡ್, ಸಿಬ್ಲಿಂಗ್ಸ್, ಟರ್ಮಿನಲ್ ಆರ್ ಲೀಫ್ ನೋಡ್, ಲಿಂಕ್, ಆರ್ಕ್, ಎಡ್ಜ್, ಡಿಗ್ರಿ ಆಫ್ ನೋಡ್, ಹೈಟ್ ಆರ್ ಡೆಪ್ತ್ ಆಫ್ ಅ ನೋಡ್, ಹೈಟ್ ಆರ್ ಡೆಪ್ತ್ ಆಫ್ ಅ ಟ್ರೀ. ಸೊ ಇಷ್ಟು ಟರ್ಮಿನಾಲಜಿನ ನೀವು ನೋಡ್ತಾ ಹೋಗಬೇಕು. ಓಕೆ, ಸೊ ನೋಡ್ ಅಂತ ಹೇಳಿದ್ರೇನು, ನಾನು ಆಗಲೇ ಇಲ್ಲಿ ಎರಡು ಕಡೆನೂ ನೋಡ್ತಾ ಹೋಗಬೇಕು. ಸೊ ಈಗ ನೋಡ್ ಅಂತ ಹೇಳಿದ್ರೇನು, ಸೊ ಇದು ಒಂದು ನೋಡು, ಇದು ಒಂದು ನೋಡು, ಇದು ಒಂದು ನೋಡು, ಇದು ಒಂದು ನೋಡು. ಸೊ ನೋಡಲ್ಲಿ ಏನು ಸ್ಟೋರ್ ಆಗಿರುತ್ತೆ? ನೋಡ್ ಇಸ್ ನಥಿಂಗ್ ಬಟ್ ದ ಡೇಟಾ. ಸೊ ಏನು ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ, ದ ನೋಡ್ ನಥಿಂಗ್ ಬಟ್ ದ ಡೇಟಾ, ಓಕೆ, ವಿಚ್ ಮೇ ಬಿ ಅ ವ್ಯಾಲ್ಯೂ, ವೇರಿಯಬಲ್, ಕಾನ್ಸ್ಟೆಂಟ್ಸ್ ಆರ್ ಎನಿ ವ್ಯಾಲಿಡ್ ಎಕ್ಸ್ಪ್ರೆಷನ್ಸ್. ಸೊ ನೋಡ್ ಅಂತ ಹೇಳಿದ್ರೇನು, ನೋಡ್ ಇಸ್ ನಥಿಂಗ್ ಬಟ್ ದ ಡೇಟಾ ವಿಚ್ ಸ್ಟೋರ್ಸ್ ದ ವ್ಯಾಲ್ಯೂ, ನ್ಯೂಮರಲ್, ಕಾನ್ಸ್ಟೆಂಟ್ಸ್, ವೇರಿಯಬಲ್ ಆಸ್ ವೆಲ್ ಆಸ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಿರೋದು? ರೂಟ್ ನೋಡ್. ರೂಟ್ ನೋಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮದರ್ ನೋಡ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಎಕ್ಸಾಂಪಲ್ ಅಲ್ಲಿ ಎಲ್ಲದಕ್ಕೂ ಪೇರೆಂಟ್ ನೋಡ್ ಅಂತ ಇದೆ ನೋಡಿ. ಬಿಗೆ ಪೇರೆಂಟ್ ನೋಡು ಎ, ಸಿಗೆ ಪೇರೆಂಟ್ ನೋಡು ಎ, ಎಫ್ಗೆ ಪೇರೆಂಟ್ ನೋಡು ಡಿ. ಸೊ ಅದೇ ಥರನೇ ಎನ್ನಿಗೆ ಪೇರೆಂಟ್ ನೋಡು ಯಾವುದಾಗಿರುತ್ತೆ? ಜೆ. ಕ್ಯೂಗೆ ಪೇರೆಂಟ್ ನೋಡು ಎನ್. ಬಟ್ ಯಾವುದೋ ಒಂದು ನೋಡಿಗೆ ಟ್ರೀಯಲ್ಲಿ ಪೇರೆಂಟ್ ನೋಡು ಇಲ್ಲ. ಯಾವುದದು? ದಟ್ ಈಸ್ ಎ. ಯಾವ ನೋಡಿಗೆ ಪೇರೆಂಟ್ ನೋಡು ಇರೋದಿಲ್ಲ ಆ ನೋಡ್ಸ್ ಅನ್ನ ಏನಂತ ಕರೀತಾರೆ? ರೂಟ್ ನೋಡ್ ಆರ್ ಮದರ್ ನೋಡ್ ಅಂತ ಕರೀತಾರೆ. ಸೊ ಟ್ರೀಯಲ್ಲಿ ಪ್ರತಿಯೊಂದು ನೋಡಿಗೂ ಪೇರೆಂಟ್ ನೋಡಿರುತ್ತೆ. ಬಟ್ ರೂಟ್ ನೋಡಿಗೆ ಅಂದರೆ ಆ ಟಾಪಲ್ಲಿ ಏನಿರುತ್ತೆ, ಟ್ರೀ ಟಾಪ್ ನೋಡಲ್ಲಿ ಏನಿರುತ್ತೆ ಅದಕ್ಕೆ ಪೇರೆಂಟ್ ನೋಡು, ಮದರ್ ನೋಡು ಇರೋದಿಲ್ಲ. ಸೊ ಏನು ರೂಟ್ ನೋಡ್ ಅಂತ ಹೇಳಿದ್ರೆ, ದ ನೋಡ್ ವಿಚ್ ಡು ನಾಟ್ ಹ್ಯಾವ್ ಅ ಪೇರೆಂಟ್ ನೋಡ್. ಸೊ ಯಾವ ನೋಡ್ಗೆ ಪೇರೆಂಟ್ ನೋಡ್ಸ್ ಇರೋದಿಲ್ಲ ಅದನ್ನೇನಂತ ಕರೀತಾರೆ? ರೂಟ್ ನೋಡ್ ಅಂತ ಕರೀತಾರೆ. ಸೊ ನೆಕ್ಸ್ಟು ಪೇರೆಂಟ್ ನೋಡ್. ಯಾವ ನೋಡ್ಗೆ ಚೈಲ್ಡ್ ನೋಡ್ಸ್ ಇರುತ್ತೋ, ಎ ಇದಕ್ಕೆ ಬಿ ಮತ್ತು ಸಿ ಚೈಲ್ಡ್ ನೋಡ್, ಬಿಗೆ ಡಿ ಇಸ್ ಅ ಚೈಲ್ಡ್ ನೋಡ್, ಸಿಗೆ ಜಿ ಮತ್ತು ಹೆಚ್ ಚೈಲ್ಡ್ ನೋಡು. ಬಟ್ ಇಲ್ಲಿ ನೋಡಿ ಪಿ ಪೇರೆಂಟ್ ನೋಡ್ ಆಗಕ್ಕೆ ಆಗಲ್ಲ. ಯಾಕೆ? ಇದಕ್ಕೆ ಚೈಲ್ಡ್ ನೋಡ್ ಇಲ್ಲ. ಈ ಚೈಲ್ಡ್ ನೋಡ್ ಇಲ್ಲ. ಸೊ ಈ ಈಸ್ ನಾಟ್ ಅ ಪೇರೆಂಟ್ ನೋಡ್. ಎಮ್ಮು ಪೇರೆಂಟ್ ನೋಡ್ ಅಲ್ಲ. ಯಾಕೆ? ಇದಕ್ಕೆ ಚೈಲ್ಡ್ ನೋಡ್ ಇಲ್ಲ. ಸೊ ಪೇರೆಂಟ್ ನೋಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಆ ನೋಡಿಗೆ ಚೈಲ್ಡ್ ನೋಡ್ಸ್ ಇರಬೇಕು. ಈಗ ಎ ಪೇರೆಂಟ್ ನೋಡು ಕೂಡ ಹೌದು, ರೂಟ್ ನೋಡು ಹೌದು. ರೂಟ್ ನೋಡ್ ಯಾಕೆ ಅಂತಂದ್ರೆ ಅದಕ್ಕೆ ಪೇರೆಂಟ್ ನೋಡಿಲ್ಲ. ಇದು ಯಾಕೆ ಪೇರೆಂಟ್ ಅಂತಂದ್ರೆ ಅದಕ್ಕೆ ಚೈಲ್ಡ್ ನೋಡ್ಸು ಇದಾವೆ. ಸೊ ಏನು ಪೇರೆಂಟ್ ನೋಡ್ ಅಂತ ಹೇಳಿದ್ರೆ, ದ ನೋಡ್ ವಿಚ್ ಹ್ಯಾವಿಂಗ್ ಒನ್ ಆರ್ ಮೋರ್ ಚೈಲ್ಡ್ ನೋಡ್ಸ್ ಅಥವಾ ದ ನೋಡ್ ಹ್ಯಾವಿಂಗ್ ಅ ಚೈಲ್ಡ್ ನೋಡ್ಸ್ ಕಾಲ್ಡ್ ಆಸ್ ಅ ಪೇರೆಂಟ್ ನೋಡ್. ಸೊ ಏನು ಪೇರೆಂಟ್ ನೋಡ್ ಅಂದ್ರೆ, ಪೇರೆಂಟ್ ನೋಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸುಪೀರಿಯರ್ ನೋಡ್. ದ ನೋಡ್ ಹ್ಯಾವಿಂಗ್ ಅ ಚೈಲ್ಡ್ ನೋಡ್ಸ್, ಸಚ್ ನೋಡ್ಸ್ ಆರ್ ಕಾಲ್ಡ್ ಆಸ್ ಅ ಪೇರೆಂಟ್ ನೋಡ್. ಚೈಲ್ಡ್ ನೋಡ್ ಅಂತ ಹೇಳಿದ್ರೇನು, ಚೈಲ್ಡ್ ನೋಡ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಿಸೆಂಡೆಂಟ್ ನೋಡ್ ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮ್ಮ ಗ್ರ್ಯಾಂಡ್ ಫಾದರ್ ಇದ್ದಾರೆ, ನಿಮ್ಮ ಫಾದರ್ ಇದ್ದಾರೆ, ನೀವಿದ್ದೀರಾ. ಸೊ ನಿಮ್ಮ ಫಾದರು ಗ್ರ್ಯಾಂಡ್ ಫಾದರ್ಗೆ ಏನಾಗ್ತಾರೆ? ಸಕ್ಸೆಸರ್ ಅಂದರೆ ಅವ್ರದ್ದು ನೆಕ್ಸ್ಟ್ ಜನರೇಷನ್ನ ಕಂಟಿನ್ಯೂ ಮಾಡ್ತಾರವರು. ಸೊ ನೀವೇನಿದ್ದೀರಾ, ನೀವು ಸಕ್ಸೆಸರ್ ಆಫ್ ಯುವರ್ ಫಾದರ್. ಸೊ ಅಂದರೆ ಚೈಲ್ಡ್ ಈಸ್ ಅ ಸಕ್ಸೆಸರ್ ಆಫ್ ಅ ಪೇರೆಂಟ್ ಅಂತ ಹೇಳ್ತಾರೆ. ಸೊ ಈಗ ಬಿ ಈಸ್ ಅ ಸಕ್ಸೆಸರ್ ಆಫ್ ಎ, ಇ ಈಸ್ ಅ ಸಕ್ಸೆಸರ್ ಆಫ್ ಡಿ, ರೈಟ್? ಪಿ ಈಸ್ ಅ ಸಕ್ಸೆಸರ್ ಆಫ್ ಓ. ಸೊ ಏನು ಇವಾಗ ಚೈಲ್ಡ್ ನೋಡ್ ಅಂತ ಹೇಳಿದ್ರೆ, ಸೊ ಚೈಲ್ಡ್ ನೋಡ್ ಈಸ್ ಅ ಸಕ್ಸೆಸರ್ ಆಫ್ ಅ ಪೇರೆಂಟ್ ನೋಡ್. ಸೊ ಸಕ್ಸೆಸರ್ ನೋಡ್ ಆಫ್ ಅ ಪೇರೆಂಟ್ ನೋಡ್ ಈಸ್ ಕಾಲ್ಡ್ ಆಸ್ ಅ ಚೈಲ್ಡ್ ನೋಡ್. ಸೊ ಯಾವ ನೋಡ್ಗೆ ಪೇರೆಂಟ್ ನೋಡ್ ಇರೋದಿಲ್ಲ, ದಟ್ ಈಸ್ ಅ ರೂಟ್ ನೋಡ್. ಯಾವ ನೋಡಿಗೆ ಚೈಲ್ಡ್ ನೋಡ್ಸ್ ಇರುತ್ತೋ ಅದು ಪೇರೆಂಟ್ ನೋಡ್. ಯಾವ ನೋಡು ಪೇರೆಂಟ್ ನೋಡಿಗೆ ಸಕ್ಸೆಸರ್ ಆಗಿರುತ್ತೋ ದಟ್ ಈಸ್ ಅ ಚೈಲ್ಡ್ ನೋಡ್. ನೆಕ್ಸ್ಟ್ ಬನ್ನಿ ಸಿಬ್ಲಿಂಗ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಈ ಎಫ್ ಏನಿದೆ ಇದು ಸಿಬ್ಲಿಂಗ್. ಸಿಬ್ಲಿಂಗ್ ಅಂತ ಹೇಳಿದ್ರೆ ಸ್ವಂತ ಅಣ್ಣ ತಮ್ಮ, ಸ್ವಂತ ಅಕ್ಕ ತಂಗಿ ಅವರು. ಓಕೆ, ಅವ್ರನ್ನೇನಂತ ಕರೀತಾರೆ? ಸಿಬ್ಲಿಂಗ್ಸ್ ಅಂತ ಕರೀತಾರೆ. ಓಕೆ, ಈಗ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇರ್ಬೋದು. ಓಕೆ, ಅವ್ರನ್ನೆಲ್ಲ ಏನಂತ ಕರೀತಾರೆ? ಕಸಿನ್ಸ್ ಅಂತ ಕರೀತಾರೆ. ಓಕೆ, ಈಗ ನೋಡಿ ಈ ಎಫ್ ಸಿಬ್ಲಿಂಗ್ಸು, ಜೆ ಮತ್ತೆ ಕೆ
ಸಿಬ್ಲಿಂಗ್ಸು. ಆದರೆ ಇಗೆ ಜೆಗೆ ಸಿಬ್ಲಿಂಗ್ ಆಗಲ್ಲ, ಅದು ಕಸಿನ್ಸ್ ಆಗತ್ತೆ. ಯಾಕೆ ಈ ಎಫ್ ಸಿಬ್ಲಿಂಗ್ ಅಂತ ಹೇಳ್ತಾ ಇರೋದು, ಜೆಗೆ ಸಿಬ್ಲಿಂಗ್ ಅಂತ ಹೇಳ್ತಾ ಇದ್ದೀನಿ. ಎಫ್ ಮತ್ತೆ ಜೆ ಸಿಬ್ಲಿಂಗ್ ಅಲ್ಲ, ರಿಲೇಷನ್ ಇದೆ, ಸಿಬ್ಲಿಂಗ್ ಅಲ್ಲ. ಯಾಕೆ ಅಂದರೆ ಇ ಮತ್ತೆ ಎಫ್ ಡಿರೈವ್ ಆಗಿರೋದು ಒಂದೇ ಪೇರೆಂಟ್ ನೋಡಿಂದ. ಜೆಗೇನು ಸಿಬ್ಲಿಂಗ್ಸೇ, ಯಾಕೆ ಅದು ಬಂದಿರೋದು ಒಂದೇ ಪೇರೆಂಟ್ ನೋಡಿಂದ. ಸೊ ಸಿಬ್ಲಿಂಗ್ಸ್ ಅಂತ ಹೇಳಿದ್ರೇನು, 2 or more ಯಾವುದದು ಚೈಲ್ಡ್ ನೋಡ್ಸ್. ದ 2 or more ಚೈಲ್ಡ್ ನೋಡ್ಸ್ ಹ್ಯಾವಿಂಗ್ ಸೇಮ್ ಪೇರೆಂಟ್ ನೋಡ್, ಅದು ಇಂಪಾರ್ಟೆಂಟು. ದ 2 or more ಚೈಲ್ಡ್ ನೋಡ್ಸ್ ಹ್ಯಾವಿಂಗ್ ಸೇಮ್ ಪೇರೆಂಟ್ ನೋಡ್. ಸೊ ಆಗ ಅದನ್ನೇನಂತ ಕರೀತಾರೆ, ಸಿಬ್ಲಿಂಗ್ಸ್ ಅಂತ ಕರೀತಾರೆ. ಟರ್ಮಿನಲ್ ಆರ್ ಲೀಫ್ ನೋಡ್. ಇಲ್ಲಿ ನೋಡಿದ್ರಿ, ಯಾವ ನೋಡ್ಗೆ ಚೈಲ್ಡ್ ನೋಡ್ ಇರುತ್ತೋ ಅದು ಪೇರೆಂಟ್ ನೋಡ್. ಯಾವ ನೋಡಿಗೆ ಚೈಲ್ಡ್ ನೋಡು ಇರೋದಿಲ್ಲ ಅದನ್ನೇನಂತ ಕರೀತಾರೆ, ಲೀಫ್ ಆರ್ ಟರ್ಮಿನಲ್ ನೋಡ್ಸ್. ಇಲ್ಲಿ ನೋಡಿ, ಇ, ಎಂ, ಕೆ, ಪಿ, ಕ್ಯೂ ಇದೆಲ್ಲ ಏನಾಗಿರುತ್ತೆ, ಟರ್ಮಿನಲ್ ನೋಡ್ಸ್, ಲೀಫ್ ನೋಡ್ಸು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಚೈಲ್ಡ್ ನೋಡ್ಸು ಇಲ್ಲ. ಇಲ್ಲಿ ಒಂದು ನೋಡಿಂದ ಇನ್ನೊಂದು ನೋಡ್ಗೆ ನಾನು ಹೇಗೆ ರಿಲೇಶನ್ಶಿಪ್ ತೋರಿಸಿದ್ದೀನಿ, ಆ ಲೈನ್ ಏನ್ ಡ್ರಾ ಆಗಿದೆ ಅದನ್ನೇನಂತ ಕರೀತಾರೆ, ಲಿಂಕ್ ಅಥವಾ ಆರ್ಕ್ ಎಡ್ಜ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು, ಲಿಂಕ್ ಆರ್ಕ್ ಎಡ್ಜ್ ಅಂದ್ರೆ ಏನು, ದ ಲೈನ್ ಡ್ರಾ ಬಿಟ್ವೀನ್ 2 or more ನೋಡ್ಸ್ ಕಾಲ್ಡ್ ಆಸ್ ಅ ಲಿಂಕ್, ಆರ್ಕ್ ಆರ್ ಎಡ್ಜ್. ಸೊ ನೆಕ್ಸ್ಟ್ ಕಾನ್ಸೆಪ್ಟು ಡಿಗ್ರಿ ಆಫ್ ನೋಡ್. ಸೊ ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ ಹೇಳ್ತೀನಿ. ನೋಡ್ ಎಗೆ ಡಿಗ್ರಿ ಬಂದ್ಬಿಟ್ಟು 2, ನೋಡ್ ಬಿಗೆ ಡಿಗ್ರಿ ಬಂದ್ಬಿಟ್ಟು 1, ರೈಟ್. ನೋಡ್ ಸಿಗೆ ಡಿಗ್ರಿ ಬಂದ್ಬಿಟ್ಟು 2, ನೋಡ್ ಇಗೆ ಡಿಗ್ರಿ ಬಂದ್ಬಿಟ್ಟು 0. ಗೊತ್ತಾಗಿದೆ ಅಂತ ಅನ್ಸುತ್ತೆ. ಏನು ಡಿಗ್ರಿ ಆಫ್ ಅ ನೋಡ್ ಅಂತ ಹೇಳಿದ್ರೆ, ನೋಡಿಗೆ ಎಷ್ಟು ನಂಬರ್ ಆಫ್ ಚೈಲ್ಡ್ ನೋಡ್ಸ್ ಇರುತ್ತೋ ಅದನ್ನೇನಂತ ಕರೀತಾರೆ, ಡಿಗ್ರಿ ಆಫ್ ಅ ನೋಡ್. ಸೊ ಏನು ಡಿಗ್ರಿ ಆಫ್ ಅ ನೋಡ್ ಅಂತ ಹೇಳಿದ್ರೆ, ದ ಟೋಟಲ್ ನಂಬರ್ ಆಫ್ ಚೈಲ್ಡ್ ನೋಡ್ಸ್ ದ ನೋಡ್ ಕ್ಯಾನ್ ಎಕ್ಸಿಸ್ಟ್. ಸೊ ಪ್ರತಿಯೊಂದು ನೋಡು ಎಷ್ಟು ಚೈಲ್ಡ್ ನೋಡ್ಸ್ ಇರುತ್ತೋ ಅದನ್ನ ಡಿಗ್ರಿ ಅಂತ ಕರೀತಾರೆ, ಆ ನೋಡಿನ ಡಿಗ್ರಿ ಅಂತ ಕರೀತಾರೆ. ದ ನೆಕ್ಸ್ಟ್ ಇಸ್ ಅ ಹೈಟ್ ಆಫ್ ಅ ನೋಡ್. ಏನು ಹೈಟ್ ಆಫ್ ಅ ನೋಡ್ ಅಂತ ಹೇಳಿದ್ರೆ, ನೋಡಿ ನನಗೆ ಇವಾಗ ರೂಟ್ ನೋಡಿಂದ ಇದು ಯಾವ ನೋಡ್ ಅಂತ ಕರೀತಾರೆ, ಲೀಫ್ ನೋಡ್, ಟರ್ಮಿನಲ್ ನೋಡ್ ಅಂತ ಕರೀತಾರೆ. ಈಗ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ನಾವು ಲೆಂತ್ ಅನ್ನ ಪಾಸ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3. ಲೆಂತ್ ಏನಾಯ್ತು, ರೂಟ್ ಇಂದ ಲೀಫ್ ನೋಡ್ಗೆ ಅಂತ ಹೇಳಿದ್ರೆ 3 ಆಯ್ತು. ಈಗ ಎಂ ಲೀಫ್ ನೋಡಿಗೆ ಬರಬೇಕು ಅಂತ ಹೇಳಿದ್ರೆ, ಸೊ 1, 2, 3, 4. ಪಿಗೆ ಬರಬೇಕು ಅಂದ್ರೆ 1, 2, 3, 4, 5, 6. ಕ್ಯೂ ಟರ್ಮಿನಲ್ ನೋಡಿಗೆ ಬರ್ಬೇಕಂತಂದ್ರೆ 1, 2, 3, 4, 5. ಕೆಗೆ ಬರಬೇಕು ಅಂತಂದ್ರೆ 3. ಓಕೆ. ಸೊ ರೂಟ್ ನೋಡಿಂದ ನಿಮ್ಮ ಟರ್ಮಿನಲ್ ನೋಡ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಲಾಂಗೆಸ್ಟ್ ಲೆಂತ್ ಏನಿದೆ ಅದನ್ನೇ ಏನಂತ ಕರೀತಾರೆ, ಹೈಟ್ ಆರ್ ಡೆಪ್ತ್ ಆಫ್ ಅ ನೋಡ್. ದ ಲೆಂತ್ ಆಫ್ ದ ಲಾಂಗೆಸ್ಟ್ ಪಾತ್ ಫ್ರಮ್ ರೂಟ್ ನೋಡ್ ಟು ಟರ್ಮಿನಲ್ ನೋಡ್. ಇದು ಟರ್ಮಿನಲ್ಲೇ, ಬಟ್ ಲೆಂತ್ ಎಷ್ಟಿದೆ, 3 ಇದೆ. ಸೊ ರೂಟ್ ಇಂದ ಪಿ ಟರ್ಮಿನಲ್ಗೆ ಲೆಂತ್ ಎಷ್ಟಿದೆ, 6 ಇದೆ. ಸೊ ಈಗ ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ, ಡೆಪ್ತ್ ಆಫ್ ಅ ನೋಡ್ ಅಂತ ಕರಿತೀವಿ. ಏನು ಡೆಪ್ತ್ ಆಫ್ ಅ ನೋಡ್ ಅಂತ ಹೇಳಿದ್ರೆ, ದ ಲಾಂಗೆಸ್ಟ್ ಪಾತ್ ಫ್ರಮ್ ರೂಟ್ ನೋಡ್ ಟು ಟರ್ಮಿನಲ್ ನೋಡ್. ದ ಲಾಸ್ಟ್ ಹೈಟ್ ಆಫ್ ಅ ಟ್ರೀ. ನೋಡಿ, ಇದು ಒಂದು ಲೆವೆಲ್ 1 ಅಥವಾ ಲೆವೆಲ್ 0 ಅಂದ್ರೆ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಲೆವೆಲ್, ಇದು ಒಂದು ಲೆವೆಲ್, ಇಲ್ಲೇನಿದೆ ಇದು ಒಂದು ಲೆವೆಲ್. ಸೊ ಇಲ್ಲೇನು ಬರ್ದಿದ್ರೆ ಇದು ಒಂದು ಲೆವೆಲ್ ಅಲ್ಲಿ ಇರುತ್ತೆ, ಇದು ಒಂದು ಲೆವೆಲ್ ಅಲ್ಲಿ ಇರುತ್ತೆ. ಓಕೆ, ಇದು ಒಂದು ಲೆವೆಲ್. ಸೊ ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5. ಟ್ರೀಯಲ್ಲಿ ಏನು ಇಲ್ಲಿ ನೋಡ್ಕೊಳ್ಳಿ, ಈ ನಾನು ಇಲ್ಲಿ ತಗೊಂಡಿದ್ದಲ್ವಾ, ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಓಕೆ, ಇದಿಲ್ಲ ಅಂತ ಅನ್ಕೊಳ್ಳಿ. ಸೊ ಈ ಟ್ರೀದು ಹೈಟ್ ಎಷ್ಟಿದೆ ಅಂತಂದ್ರೆ 5. ಈ ಟ್ರೀದು ಹೈಟ್ ಎಷ್ಟಿದೆ ಅಂತಂದ್ರೆ 4. ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಅ ಟ್ರೀ ಕಾಲ್ಡ್ ಆಸ್ ಅ ಹೈಟ್ ಆಫ್ ಅ ಟ್ರೀ. ಎಷ್ಟು ನಂಬರ್ ಆಫ್ ಲೆವೆಲ್ಸ್ ಇರುತ್ತೋ ಅದು ಹೈಟ್ ಹೇಳ್ತಾ ಹೋಗ್ತಾರೆ. ಲಾಂಗೆಸ್ಟ್ ಪಾತ್ ಏನಿದೆ ಅದು ನಿಮ್ಮ ಹೈಟ್ ಆಫ್ ಅ ನೋಡ್ ಅಂತ ಗೊತ್ತಾಗತ್ತೆ. ಅರ್ಥಾತ್ ಟರ್ಮಿನಾಲಜೀಸ್ ಏನೇನಂತ ಇನ್ನೊಂದ್ಸತಿ ನೋಡಿ. ನೋಡ್ ಈಸ್ ನಥಿಂಗ್ ಬಟ್ ದ ಡೇಟಾ. ರೂಟ್ ನೋಡ್ ಅಂತ ಹೇಳಿದ್ರೆ ದ ನೋಡ್ ವಿಚ್ ಡು ನಾಟ್ ಹ್ಯಾವ್ ಅ ಪೇರೆಂಟ್ ನೋಡ್.
parent node having a child node. Successor of a parent node is called as a child node. Sibling, two or more child nodes having a same parent node. Leaf or terminal node, the node which do not have a child nodes. The line draw between two or more nodes. Total number of child nodes the nodes can exist. Length of the longest path from root to terminal node called as a depth of or height of a node. Maximum levels in the tree called as a height of a tree. ಕ್ಲಿಯರ್ ಆಯ್ತಾ ಟರ್ಮಿನಾಲಜೀಸು ಟ್ರೀಸ್ ಮೇಲೆ?